ಶಾಸಕರು ಹಾಗೆ ಅಧಿಕಾರಿಗಳ ನಿರ್ಲಕ್ಷ್ಯವನ್ನ ಖಂಡಿಸಿ ಕೋಲಾರದ ಶ್ರೀನಿವಾಸಪುರ ಪುರಸಭೆ ಬಳಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಶಾಸಕ ವೆಂಕಟ್ ಶಿವಾರೆಡ್ಡಿ ವಿರುದ್ಧ ಜನ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಪಟ್ಟಣದ ಅಭಿವೃದ್ಧಿಗೆ ಶಾಸಕರು ಮನ್ನಣೆ ನೀಡಿಲ್ಲ ಅನ್ನೋದು ಪ್ರತಿಭಟನಾಕಾರರ ಆರೋಪ. ರಮೇಶ್ ಕುಮಾರ್ ಅವರು ಅಭಿವೃದ್ಧಿಗೆ ಅನುದಾನವನ್ನ ತಂದಿದ್ರು, ಅವರ ಅಭಿವೃದ್ಧಿ ಕ್ರಿಯಾ ಯೋಜನೆಯನ್ನ ನಿರ್ಲಕ್ಷಿಸಲಾಗಿದೆ. ಸಿಎಂ ವಿವೇಚನಾಧಿಕಾರದಿಂದ ಈ ಅನುದಾನವನ್ನ ತರಲಾಗಿತ್ತು. ಈ ಅನುದಾನ ಬೇರೆ ಕಾಮಗಾರಿಗಳಿಗೆ ಬಳಕೆಯಾಗಿದೆ ಅಂತ ಹೇಳಿ ಈಗ ಶಾಸಕರಾಗಿರುವಂತಹ ಜೆಡಿಎಸ್ನ ವೆಂಕಟ್ ಶಿವಾರೆಡ್ಡಿ ಅವರ ನಡೆಯನ್ನ ಖಂಡಿಸಿ ಪ್ರತಿಭಟನೆಯನ್ನ ಮಾಡಲಾಗಿದೆ. डिस्ट्रिक्ट फॉरेस्ट ऑफिसर डिस्ट्रिक्ट के डिपार्टमेंट फॉरेस्ट डिपार्टमेंट की ఆయమ్మ చెప్పింది మీరంతా ఈనిండారు. ఇప్పుడు మళ్ళా ఇప్పుడు మన ఎంపీ వాళ్ళు అర్థం చేసుకోండి ఆ సబ్జెక్ట్ మీకే ಯಾವುದೇ ಸಂದರ್ಭದಲ್ಲಿ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸದ್ಯ ಶಾಸಕರಾಗಿರೋರು ವೆಂಕಟ್ ಶಿವಾರೆಡ್ಡಿ ಅವರು. ಜೆಡಿಎಸ್ನ ವೆಂಕಟ್ ಶಿವಾರೆಡ್ಡಿ ಅವರು ಶಾಸಕರಿದ್ದಾರೆ. ರಮೇಶ್ ಕುಮಾರ್, ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರನ್ನ ಸೋಲಿಸಿ ಈ ಕ್ಷೇತ್ರದಿಂದ ಗೆದ್ದು ಬಂದಿರೋರು ವೆಂಕಟ್ ಶಿವಾರೆಡ್ಡಿ. ಬಟ್ ರಮೇಶ್ ಕುಮಾರ್ ಅವರು ಈ ಹಿಂದೆ ಶಾಸಕರಾಗಿದ್ದಂತಹ ಟೈಮ್ನಲ್ಲಿ ಕ್ಷೇತ್ರಕ್ಕೆ ಅನುದಾನವನ್ನ ತಂದಿದ್ರು ಕೆಲ ಕಾಮಗಾರಿಗಳಿಗಾಗಿ. ಆದರೆ ಆ ಅನುದಾನವನ್ನ ಬೇರೆ ಉದ್ದೇಶಕ್ಕೆ ಬಳಕೆ ಮಾಡಲಾಗಿದೆ. ಏನು ಕ್ರಿಯಾ ಯೋಜನೆಯನ್ನ ಮಾಡಲಾಗಿತ್ತೋ ಆ ಕ್ರಿಯಾ ಯೋಜನೆಯನ್ನ ಕೈಬಿಟ್ಟು ಬೇರೆದಕ್ಕೆ ಅನುದಾನವನ್ನ ಬಳಕೆ ಮಾಡಲಾಗಿದೆ ಎನ್ನುವುದು ಸದ್ಯ ಪ್ರತಿಭಟನಾ ನಿರತರ ಆಕ್ರೋಶ. ಆ ಕಾರಣಕ್ಕಾಗಿಯೇ ಪುರಸಭೆಯ ಮುಂಭಾಗದಲ್ಲಿ ಪ್ರತಿಭಟನೆಯನ್ನ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ. ವೆಂಕಟ್ ಶಿವಾರೆಡ್ಡಿ ಅವರ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಶ್ರೀನಿವಾಸಪುರದಲ್ಲಿ